ಹಾಯ್ ಫ್ರೆಂಡ್ಸ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೀರೋ ಕಿಡ್ಸ್ ಸ್ಕೂಲ್ದು ನರ್ಸರಿದು ಅಂದರೆ ನರ್ಸರಿ ಬುಕ್ಕು ಮೈ ಆ್ಯಕ್ಟಿವಿಟಿ ಬುಕ್ ಅಂತ ಇದೆ. ಇದರಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗೂ ಸ್ವಲ್ಪ ದಿನ ಗೊತ್ತಾಗಲಿಲ್ಲ, ಕನ್ಫ್ಯೂಷನ್ ಆಯಿತು. ಸೊ ನಾನೆಲ್ಲ ನೋಡಾದಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಕೆಲವೊಂದು ಪೇರೆಂಟ್ಸ್ಗೆ ಇದು ಗೊತ್ತಾಗಲ್ಲ, ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ. ಇದರಲ್ಲಿ ಟೋಟಲ್ ಟಾಪಿಕ್ ಬಂದುಬಿಟ್ಟು 94 ಇದೆ ನೋಡಿ. ಇದೆಲ್ಲ ಟಾಪಿಕ್ಕು ಅಲ್ಲಿ ಸ್ಕೂಲ್ ಟೀಚರೆಲ್ಲ ಆವತ್ತಿನ ಡೇಟ್ ಹಾಕಿ ಕಳಿಸ್ತಿರ್ತಾರೆ. ಸೊ ನಾವು ಆವತ್ತಿನ ಡೇಟಿಗೆ ಆ ಟಾಪಿಕ್ನ ಕಂಪ್ಲೀಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಸೊ ಇದರಲ್ಲಿ ಟೋಟಲ್ ಬಂದುಬಿಟ್ಟು 94 ಟಾಪಿಕ್ಸ್ ಇದೆ. ಸೊ ಇವತ್ತು ನಾವು ಒಂದನೇ ಟಾಪಿಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದು ಆಲ್ರೆಡಿ ಈಸಿಯಾಗಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂದರೆ ಕ್ರಾಸ್ 3 ಡಿಫರೆನ್ಸ್ ಇನ್ ದ ಪಿಕ್ಚರ್ ಅಂತ ಇದೆ. ಇದರಲ್ಲಿ ನಾವು ಈ ಪಿಕ್ಚರಲ್ಲಿ ಯಾವುದಿಲ್ಲೋ ಅದನ್ನೇ ನಾವಿಲ್ಲಿ 3 ಪಿಕ್ಚರ್ನ ನಾವು ದ ಥಿಂಗ್ಸ್ ದಟ್ ಗೋ ಟುಗೆದರ್. ಓಕೆ, ಇದನ್ನು ನಾವು ಹೇಗೆ ಮಾಡೋದು ಅಂತ ಕೆಲವಷ್ಟು ಜನಕ್ಕೆ ಗೊತ್ತಾಗ್ತಿರಲ್ಲ. ಹೇಗೆ ಮಾಡೋದು ಇದು ನೋಡಿ. ನಾವು ಕಪ್ಪನ್ನ ಯಾವುದ್ರಲ್ಲಿ ಒಯ್ತಿ, ಕಪ್ಪು ಬಾಸಿ ಇದ್ರ ಪ್ಲೇಟಿಂದ ಒಯ್ತಿ. ಓಕೆ, ಟೇಬಲ್ನ ನಾವು ಯೂಸ್ ಮಾಡಬೇಕು ಅಂದರೆ ಯಾವುದ್ರ ಹೆಲ್ಪ್ ಬೇಕಾಗುತ್ತೆ, ನಮಗೆ ಚೇರ್ನ ಹೆಲ್ಪ್ ಬೇಕಾಗುತ್ತೆ. ಓಕೆ, ಪೆನ್ಸಿಲ್ ಇದೆ ಅಂತಂದರೆ ನಾವು ಪೆನ್ಸಿಲ್ನ ಯೂಸ್ ಮಾಡಬೇಕಾಗುತ್ತೆ. ಯಾವುದರಿಂದ ಅಂದರೆ ಬುಕ್ ಬೇಕಾಗುತ್ತೆ. ಸೊ ಇಲ್ಲೇನಿದೆ, ಕೀಲಿ ಪೊತ್ತ ಇದೆ. ಇದಕ್ಕೆ ನಾವು ಕೀನ ಯೂಸ್ ಮಾಡಿಬಿಟ್ಟು ಓಪನ್ ಮಾಡಬೇಕಾಗುತ್ತೆ. ಸೊ ನಾವು ಇದನ್ನು ಹೇಗೆ ಮಾಡೋದು ಅಂತ ಕೆಲವಷ್ಟು ಜನಕ್ಕೆ ಗೊತ್ತಾಗಲ್ಲ. ಸೊ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ ಬುಕ್ನ ಟರ್ನ್ ಮಾಡಿಬಿಟ್ಟು ಕ್ಲೋಸ್ ಮಾಡೋದು ಅಲ್ದಿರ ಟರ್ನ್ ಮಾಡಿದರೆ, ಓಕೆ, ಟರ್ನ್ ಮಾಡಿ ಲಾಸ್ಟ್ ಪೇಜಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನಾವು ನೋಡಿ ಈ ಥರ ಸರ್ಚ್ ಮಾಡಬೇಕಾಗುತ್ತೆ. ಅಲ್ಲಿ ಏನಿದೆ ಸ್ಟಿಕ್ಕರ್ನ ಅಂಟಿಸ್ಬೇಕು ಅಂತ ಕೊಟ್ಟಿದ್ದಾರೆ. ನನಗೆ ಬೇಗ ಅರ್ಥ ಆಗಿಲ್ಲ, ಸೊ ನಾನೀಗ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಟಿಕ್ನ ಕೊಟ್ಟಿದ್ದಾರೆ ವಿತ್ ಪೇಜ್ ನಂಬರ್. ಸ್ಟಿಕ್ ದ ಥಿಂಗ್ಸ್ ದಟ್ ಗೋ ಟುಗೆದರ್. ಇಲ್ಲಿರೋ ಸ್ಟಿಕ್ಕರ್ನ ನಾನು ಕಿತ್ಬಿಟ್ಟು ಇಲ್ಲಿ ಅಂಟಿಸಿದ್ದೀವಿ ನೋಡಿ. ಇಲ್ಲಿ ಅಂಟಿಸಿದ್ದೀವಿ. ಈ ಸ್ಟಿಕ್ಕರ್ ಎಲ್ಲ ಬುಕ್ನ ಲಾಸ್ಟ್ ಪೇಜಲ್ಲೆಲ್ಲ ಇರುತ್ತೆ. ಸೊ ನೀವು ಕ್ಲೀನಾಗಿ ಬುಕ್ನ ಸರ್ಚ್ ಮಾಡಿಬಿಟ್ಟು ವರ್ಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಗೊತ್ತಾಗ್ಬಿಡುತ್ತೆ ಮಕ್ಕಳು ಯಾವುದನ್ನು ಯಾವ ಆ್ಯಕ್ಟಿವಿಟಿನ ಯಾವ ಪೇರೆಂಟ್ಸ್ ಜೊತೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಕ್ಲೀನಾಗಿ ಓದಿ ಹಾಕಿಸ್ಬೋದು ಮಕ್ಕಳ ಕಡೆಯಿಂದ. ನೆಕ್ಸ್ಟು ಜಾಯಿನ್ ದ ಗಿವನ್ ನಂಬರ್ ಇನ್ ಈಚ್ ಬಾಕ್ಸ್. ನೋಡಿ, ಇದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಜಾಯಿನ್ ದ ಗಿವನ್ ನಂಬರ್ ಇದು ನೋಡಿ 1 ಅಂತ ಇದೆ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಯಾವುದು 1 ಅಂತ ಇದೆ ಅದನ್ನೇ ನಾವು ಜಾಯಿಂಟ್ ಮಾಡಿಸ್ಬೇಕಾಗುತ್ತೆ ಮಗು ಕಡೆಯಿಂದ. ಇದು ಸೇಮ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟಿಕ್ ದ ಸೇಫ್ ಫಾರ್ ಈಚ್ ಆಬ್ಜೆಕ್ಟ್ಸ್. ನೋಡಿ, ನಾವು ಈ ಅಬ್ಜೆಕ್ಟ್ ಇದೆಯಲ್ಲ, ಈ ಸೇಫು ನಮಗೆ ಲಾಸ್ಟ್ ಪೇಜಲ್ಲಿ ಸಿಗುತ್ತೆ. ಈ ಸೇಫ್ ಯಾವುದಿದೆ ಇದರಲ್ಲಿ ಅದನ್ನು ಈ ಸೇಫ್ನ ನಾವು ಹುಡುಕ್ಬಿಟ್ಟು ನೋಡಿ, ಇಲ್ಲಿ ಸರ್ಕಲ್ ಇದೆ, ಈ ಥರದ್ದೆಲ್ಲ ನಾವು ಹಾಕಬೇಕಾಗುತ್ತೆ ನೋಡಿ. ಈಗ ನಾವು ಇಲ್ಲೇನಿದೆ ಬ್ರೆಡ್ ಸ್ಲೈಸ್ ಯಾವುದಿದೆ ನಮಗೆ ಸ್ಕ್ವೇರ್ ಸೇಫಲ್ಲಿದೆ. ಇದು ವೀಲ್ ಕೂಡ ನಮಗೆ ಸರ್ಕಲ್ ಸೇಫಲ್ಲಿದೆ. ಇವು ಎಲ್ಲ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಬುಕ್ನ ಲಾಸ್ಟ್ ಪೇಜಲ್ಲಿ ಒಂದಷ್ಟು ಪಾರ್ಟ್ನ ಕೊಟ್ಟಿದ್ದಾರೆ. ಈ ಪಾರ್ಟಿಂದ ನೋಡಿ, ನಮಗೆ ಈ ಪಾರ್ಟಿಂದ ಆನ್ಸರ್ಸು ಸಿಗುತ್ತೆ. ಬುಕ್ಕಲ್ಲಿ ನೋಡಬೇಕು, ಬುಕ್ಕಲ್ಲಿ ಸ್ವಲ್ಪ ಪಾರ್ಟ್ ಕೊಟ್ಟಿದ್ದಾರೆ, ಆ ಪಾರ್ಟಿಂದ ನಮಗೆ ಆನ್ಸರ್ಸು ಸಿಗುತ್ತೆ. ಸೊ ನಾವಲ್ಲಿ ನೋಡಿಬಿಟ್ಟು ಹಾಕಬೇಕಾಗುತ್ತೆ ನೋಡಿ. ಸ್ಯಾಂಡ್ವಿಚ್ಚು ಯಾವ ಶೇಪಲ್ಲಿದೆ, ಚಾಕ್ಲೇಟ್ ಬಾರ್ ಯಾವ ಶೇಪಲ್ಲಿದೆ, ಇವೆಲ್ಲ ನಾವು ಲಾಸ್ಟ್ ಪೇಜಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದು. ಇದೇ ನಮಗೆ ಆನ್ಸರ್ ಆಗಿರುತ್ತೆ. ಇವೆಲ್ಲ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ಕೂಡ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ನೋಡಿ, ಇದು ನನ್ನ ಮಗ ಕಲರ್ ದ ಬಿಗ್ ಫ್ಯಾಮಿಲಿ ಅಂತ ಇದೆ. ಬಿಗ್ ಫ್ಯಾಮಿಲಿನ ನನ್ನ ಮಗ
ಕಾಲರ್ ಮಾಡಿಲ್ಲ, ಸೊ ಮ್ಯಾಮು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಓಕೆ, ಪರವಾಗಿಲ್ಲ, ಕಂಪ್ಲೀಟ್ ಮಾಡ್ತಾನೆ. ಓಕೆ, ಇದು ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಈಗ ಬಂದ್ಬಿಟ್ಟು ನಾವು ಇವೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡ್ತವೆ. ಈ ಥರ ಇದ್ದರೆ ನಾವು ಬೇಗ ಮನೆಯಲ್ಲೇ ಮಾಡಿಸ್ಬಿಡ್ಬೋದು, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಡ್ಬೋದು. ಇದು ಕೂಡ ಕಲರ್ ಮಾಡೋದಿರುತ್ತೆ ನೋಡಿ. ಸ್ಟಿಕ್ ಅಂತ ಯಾವುದು ಇರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸ್ಟಿಕ್ ದ ಥಿಂಗ್ಸ್ ಫೌಂಡ್ ಇನ್ ದಿಸ್ ಪ್ಲೇಸ್ ಅಂತ ಇದೆ ನೋಡಿ. ನಾವು ಸ್ಟಿಕ್ ಅಂತ ಇರೋದನ್ನು ನಾವು ಲಾಸ್ಟ್ ಪೇಜಲ್ಲಿ ಬುಕ್ನ ಲಾಸ್ಟ್ ಪಾರ್ಟಲ್ಲಿ ಕೊಟ್ಟಿದ್ದಾರೋ ಅದನ್ನೇ ನಾವು ಇಲ್ಲಿ ನೋಡಿಬಿಟ್ಟು ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿ ಕಳಿಸ್ಬೇಕಾಗುತ್ತೆ ಮಕ್ಕಳಿಗೆ. ಸೊ ಇಲ್ಲಿ ನೋಡಿ, ಸ್ಟಿಕ್ ದ ಥಿಂಗ್ಸ್ ಫೌಂಡ್ ಇನ್ ದಿಸ್ ಪ್ಲೇಸ್ ಅಂತ ಇದೆ. ಇದು ಪೇಜ್ ನಂಬರ್ ಬಂದುಬಿಟ್ಟು 17. ಇಲ್ಲಿ ಕ್ಲಾತ್ ಶಾಪಲ್ಲಿ ನಾವು ಏನನ್ನು ತಗೋತೀವಿ, ಬೇಕ್ರಿಲಿ ಏನನ್ನು ತಗೋತೀವಿ, ಟಾಯ್ ಶಾಪಲ್ಲಿ ಯಾವ ಥರ ಟಾಯ್ನ ತಗೋತೀವಿ, ಬುಕ್ ಶಾಪಲ್ಲಿ ಏನು ತಗೋತೀವಿ ಅನ್ನೋದನ್ನು ಇಲ್ಲಿ ಖಾಲಿ ಇದೆ. ಸ್ಟಿಕ್ ಅಂತ ಏನಿದೆ ನಾವು ಪಟ್ಟಕ್ಕಂತ ತಿಳ್ಕೊಂಬಿಡಬೇಕು, ಅದು ಬುಕ್ನ ಲಾಸ್ಟ್ ಪಾರ್ಟಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಪೇಜ್ ನಂಬರ್ 17 ಓಪನ್ ಮಾಡಿದ್ದೀನಿ. ಪೇಜ್ ನಂಬರ್ 17ಗೆ ಯಾವುದು ಸ್ಟಿಕ್ನ ಅಂಟಿಸ್ಬೇಕು ಅನ್ನೋದನ್ನು ಇಲ್ಲಿ ನೋಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಪೇಜ್ ನಂಬರ್ ಸಹ ಕೊಟ್ಟಿರ್ತಾರೆ. ಸ್ಟಿಕ್ ದ ಥಿಂಗ್ಸ್ ಫೌಂಡ್ ಇನ್ ದ ಪ್ಲೇಸ್ ಅಂತ ಇದೆ ನೋಡಿ. ನಾವು ಈ ಸ್ಟಿಕ್ನ ಇಲ್ಲಿ ಕಿತ್ಕೊಬೇಕಾಗುತ್ತೆ. ನೋಡಿ, ಈ ಥರ ಈ ಥರ ಕಿತ್ಕೊಂಡ್ಬಿಟ್ಟು ಬುಕ್ನ ತಿರ್ಗಾ ಟರ್ನ್ ಮಾಡಬೇಕು ನೋಡಿ. ಕ್ಲಾತ್ ಶಾಪಲ್ಲಿ ನಾವು ಏನನ್ನ ತಗೋತೀವಿ, ವೇಟ್ ನೋಡಿ, ಶರ್ಟ್ದು ಸ್ಟಿಕ್ ಇತ್ತು. ಸೊ ನಾವು ಶರ್ಟ್ದ ಸ್ಟಿಕ್ನ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಹೋಮ್ವರ್ಕ್ ಈಸ್ ಕಂಪ್ಲೀಟೆಡ್. ಓಕೆ, ಡನ್. ನೆಕ್ಸ್ಟ್ ಇದೇ ಥರ ಬೇಕರಿನಲ್ಲಿ ನಾವು ಯಾವುದನ್ನು ತಗೋತೀವಿ, ಟರ್ನ್ ಮಾಡಬೇಕು. ಅಗೇನ್ ಟರ್ನ್ ಮಾಡಿ ಬೇಕ್ರಿನಲ್ಲಿ ನಾವು ಬ್ರೆಡ್ನ ಪರ್ಚೇಸ್ ಮಾಡ್ತೀವಿ. ಓಕೆ, ನಾವು ಬ್ರೆಡ್ನ ಕಿತ್ಕೋತಾ ಇದ್ದೀವಿ. ಬ್ರೆಡ್ ಓಕೆ, ಅಗೇನ್ ಬುಕ್ ಟರ್ನ್ ಮಾಡಿಬಿಟ್ಟು ತಿರ್ಗಾ ಅಲ್ಲಿಗೆ ಅಂಟಿಸ್ಬೇಕಾಗುತ್ತೆ ನೋಡಿ. ಬೇಕ್ರಿನಲ್ಲಿ ನಾವು ಬ್ರೆಡ್ನ ತಗೋತೀವಿ. ಸೊ ಅಗೇನ್ ನಾವು ಟಾಯ್ ಶಾಪಲ್ಲಿ ನಾವು ಯಾವುದನ್ನು ತಗೋತೀವಿ, ಓಕೆ. ಲಾಸ್ಟ್ ಒನ್ ಬುಕ್ ಸ್ಟೋರಲ್ಲಿ ಯಾವ್ದು ತಗೋತೀವಿ, ನಾವು ಬುಕ್ಸ್ನ ತಗೋತೀವಿ. ವೇಟ್, ನೋಡಿ. ಈ ಥರ ಎಲ್ಲ ಕಂಪ್ಲೀಟ್ ಆಯಿತು. ನಾವು ಕ್ಲೀನಾಗಿ ಬುಕ್ನ ಸರ್ಚ್ ಮಾಡಿದರೆ ನಮಗೆ ಹೋಮ್ವರ್ಕ್ ಎಲ್ಲ ಬುಕ್ಕಲ್ಲೇ ಸಿಗುತ್ತೆ, ಬೇರೆ ಕಡೆ ನಾವು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಸ್ಟಿಕ್ ಅನ್ನೋದು ಏನಿರುತ್ತೆ ಅದನ್ನೇ ನಾವು ಇಲ್ಲಿ ತಿಳ್ಕೊಂಬಿಡ್ಬೇಕು. ಫೈನಲಿ ಹೋಮ್ವರ್ಕ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ಈ ವಿಡಿಯೋನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.